ಗ್ರಾಹಕರ 5 ಕೋಟಿ ಹಣ ಗುಳುಂ ಮಾಡಿದ್ರ ಬ್ಯಾಂಕ್ನ ಮ್ಯಾನೇಜರ್ ಅನ್ನೋ ಪ್ರಶ್ನೆ. 200ಕ್ಕೂ ಹೆಚ್ಚು ಗ್ರಾಹಕರ 5 ಕೋಟಿ ರೂಪಾಯಿ ವಂಚನೆ ಆರೋಪ. ಹಾಸನದ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಿರುದ್ಧ ಇದೊಂದು ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇರೋದು. ಹಾಸನದ ಕಣ್ಣೀರು ಹಳ್ಳದ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಎಫ್ಡಿ ಇಟ್ರೆ 1 ಕೋಟಿ ಲೋನ್ ಮಾಡಿಕೊಡಿಸ್ತೇನೆ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಪೂಜಾ ಮಾತು ನಂಬಿ ಸಾಲ ಮಾಡಿ ಎಫ್ಡಿಯನ್ನ ಇಟ್ಟಿದ್ದ 200ಕ್ಕೂ ಹೆಚ್ಚು ಜನರು ಕಳೆದ 3 ದಿನಗಳ ಹಿಂದೆ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದೀಗ ಹಣನೂ ಇಲ್ಲದೆ ಲೋನೂ ಕೂಡ ಇಲ್ಲದೇನೆ ಗ್ರಾಹಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸುಮಾರು 200ಕ್ಕೂ ಹೆಚ್ಚು ಗ್ರಾಹಕರಿಂದ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿ ಮಾಡಲಾಗಿದೆ. 45 ಗ್ರಾಹಕರಿಂದ ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಿರುದ್ಧ ದೂರನ್ನ ನೀಡಲಾಗಿದೆ. ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ ಎಂತ ಖತರ್ನಾಕ್ ಅಂತ. ಬಂದಂತ ಗ್ರಾಹಕರಿಗೆಲ್ಲ ಹೇಳೋದು, ನೀವು ಎಫ್ಡಿ ಇಡಿ, ನಿಮಗೆ ಹಂಗಾಗತ್ತೆ ಹಿಂಗಾಗತ್ತೆ, ನಿಮಗೆ ಲೋನ್ ಕೊಡಿಸ್ಕೊಡ್ತೀನಿ ಅಂತ. ಬ್ಯಾಂಕ್ ಮ್ಯಾನೇಜರ್ ಒಬ್ರು ಹೇಳ್ತಾ ಇದ್ದಾರೆ ಅಂದ್ರೆ ಆ ಸೀಟಿಗೆ ಅಷ್ಟು ತೂಕ ಇರುತ್ತೆ ಅಲ್ವಾ. ಪಾಪ ಜನ ಎಲ್ಲ ನಂಬ್ಕೊಂಡು ಸಾಲನೋ ಸೂಲನೋ ಎಲ್ಲೆಲ್ಲಿಂದನೋ ದುಡ್ಡು ತಂದು ಹಾಕಿದ್ದಾರೆ. ಈಗ ನೋಡಿದ್ರೆ ಆ ದುಡ್ಡೆಲ್ಲ ತಗೊಂಡು ಎಸ್ಕೇಪ್ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಆಗಬೇಕಾಗತ್ತೆ. ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ನಮಗೆ ಹಿಂಗೆ ಅನ್ಯಾಯ ಆಗಿದೆ, ಹಿಂಗೆ ಮೋಸ ಆಗಿದೆ ಅಂತ. ಎಷ್ಟು ದುಡ್ಡು? ಸುಮಾರು 5 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಮಾಹಿತಿ ಸಿಗಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಸರ್ ಅಲ್ಲಿ ಹೋಗ್ಬಿಡೋದು ಬನ್ನಿ. ಇಲ್ಲಿ ಏನು ಹರೀಶ್ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. 5 ಕೋಟಿ ವಂಚನೆ ಬ್ಯಾಂಕ್ ಮ್ಯಾನೇಜರೇ ಮಾಡಿರೋದು ಅಂತ ಹೇಗೆ ಯಾಮಾರಿಸಿದ್ರು, ಬಲೆಗೆ ಹೆಂಗೆ ಬಿದ್ರು ಇವರೆಲ್ಲ? ಸದ್ಯ ಈಗ ತನಿಖೆ ಯಾವ ಥರ ನಡೀತಾ ಇದೆ? ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸುಮಾರು 45ರಿಂದ 50ಕ್ಕೂ ಹೆಚ್ಚು ಜನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭನ್ವಿತಾರ್ ಅವರನ್ನ ಭೇಟಿ ಮಾಡಿರುವಂತದ್ದು. ನಂತರ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ 49 ಜನರು ಈ ಪೂಜಾ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಏನಿದ್ದಾರೆ ಅವರ ವಿರುದ್ಧ ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಪ್ರಕರಣ ಹೇಗೆ ಬೆಳಕಿಗೆ ಬಂದಿದೆ ಅಂತ ಅಂದ್ರೆ, ಯಾರ್ಯಾರು ಮೊದಲು ಪರಿಚಯ ಆಗ್ತಾರೆ, ಆ ಪರಿಚಯ ಆದ ನಂತರ ಅವ್ರನ್ನ ಫಸ್ಟ್ ಎಫ್ಡಿ ಇಡಿ ಅಂದ್ರೆ ಒಂದು 5 ಲಕ್ಷದಷ್ಟು ಎಫ್ಡಿ ಇಟ್ರೆ ನಾವು ನಿಮ್ಗೆ 50 ಲಕ್ಷ, 1 ಕೋಟಿ, 2 ಕೋಟಿಯ ಸಾಲವನ್ನು ಕೊಡೋದಾಗಿ ನಂಬಿಸಿದ್ದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಆ ಗ್ರಾಹಕರು ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾವಾಗ ಒಂದಿಷ್ಟು ಬಡವರಾಗಿರ್ಬೋದು, ಒಂದಿಷ್ಟು ಮಧ್ಯಮ ವರ್ಗದ ಆಗಿರ್ಬೋದು, ಎಲ್ಲರೂ ಕೂಡ ಆ ಪೂಜಾ ಅನ್ನೋರ ಅಕೌಂಟ್ಗೆ ಫೋನ್ ಪೇ ಮಾಡುವುದರ ಮುಖಾಂತರ, ಅಕೌಂಟಿಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವುದರ ಮುಖಾಂತರ ಕೆಲವೊಬ್ರು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡ್ರೆ, ಇನ್ನು ಕೆಲವೊಬ್ರು ಕ್ಯಾಶ್ ರೂಪದಲ್ಲಿ ಹಣವನ್ನು ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ 2 ತಿಂಗಳ ಹಿಂದೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ಅಲ್ಲಿ ಒಂದಿಷ್ಟು ಮಾತುಕತೆ ಕೂಡ ಆಗಿದೆ. 2 ತಿಂಗಳು ಟೈಮ್ ಅನ್ನು ತೆಗೆದುಕೊಂಡು ನಾನು ಹಣ ವಾಪಸ್ ಕೊಡ್ತೀನಿ ಅನ್ನುವ ಮುಖಾಂತರ ಪೂಜಾರ್ ಅವರು ಅಲ್ಲಿಗೆ ಹೇಳಿರ್ತಾರೆ. ಆದ್ರೆ ಈಗ ಕಳೆದ 3 ದಿನಗಳಿಂದ ಮತ್ತೆ ಪೂಜಾರ್ ಅವರು ಬ್ಯಾಂಕಿನ ಕಡೆಗೂ ಬರ್ತಾ ಇಲ್ಲ, ಜೊತೆಗೆ ಇವರ ಗ್ರಾಹಕರಿಗೂ ಕೂಡ ಸಿಗ್ತಾ ಇಲ್ಲ. ಸುಮಾರು 200 ಜನರಿಗೂ ಇದೇ ರೀತಿ ಮೋಸ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಸದ್ಯಕ್ಕೆ ಈಗಾಗಲೇ ಗ್ರಾಹಕರು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 45 ಜನರು ದಾಖಲೆಯೊಂದಿಗೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ನಮಗೆ ಬಂದ ಮಾಹಿತಿಯ ಪ್ರಕಾರ ಅವರ ಮೇಲೆ ಏನು FIR ಕೂಡ ಮಾಡ್ತೀವಿ ಅನ್ನೋ, ದಾಖಲೆ ಕೊಟ್ರೆ FIR ಕೂಡ ಮಾಡ್ತೀವಿ ಅನ್ನುವ ಮಾಹಿತಿಯನ್ನ ಪೊಲೀಸ್ ಅವರು ಹೇಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದಾಖಲೆಯನ್ನ ಪೊಲೀಸ್ ಅವ್ರಿಗೆ ಕೊಟ್ಟಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಬನ್ನಿ. ಇಲ್ಲಿ ಏನು ಬರ್ತೀನಿ.